ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಊರ್ಮಿಳಾ ಮಾತಾಡೋದನ್ನೆಲ್ಲ ಮಾತಾಡ್ಬಿಟ್ಟು ಹೊರಟು ಹೋಗ್ತಿರ್ಬೇಕಾದ್ರೆ ಪ್ರಕಾಶ ಹೇಳ್ತಾ ಇರ್ತಾನೆ, ಅಲ್ಲಮ್ಮ ಈ ಊರ್ಮಿಳಾ ಮೇಡಮ್ ಮಾತಾಡೋದನ್ನೆಲ್ಲ ನಂಬ್ತಿದ್ದೀರಲ್ಲ, ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ? ಪಾಪ ನಮ್ಮ ರಾಧಾ ತುಂಬ ಮುಗ್ದೆ, ತನ್ನ ಸಂಸಾರ ಎಲ್ಲಿ ಹಾಳಾಗುತ್ತೆ ಅಂತ ಅಂದ್ಕೊಂಡು ಭಯದಿಂದ ಇದ್ದಾಳೆ ಅಷ್ಟೇ. ಅದನ್ನು ನಂಬ್ಕೊಂಡು ನಾವು ಭಯದಿಂದ ಅವರಿಗೆ ಪ್ರಾಮಿಸ್ ಮಾಡಿಬಿಟ್ವಲ್ಲ ಅಂತ ಬೈತಾ ಇರ್ತಾರೆ. ಹಾಗೆ ನಮ್ಮ ಮುಗ್ಧತನದ ಪ್ರಕಾಶದಲ್ಲಿ ಅವ್ರ ಬೇಳೆಗಳನ್ನ ಬೇಯಿಸ್ಕೊತಿದ್ದಾರೆ, ಅದು ನಿಮಗೆ ಅರ್ಥ ಆಗ್ತಿಲ್ವಾ ಅಂತ ಅನ್ಬೇಕಾದ್ರೆ, ಸುಮ್ಮನಿರು ಪ್ರಕಾಶ, ನಮ್ಮ ರಾಧನ್ ಜೀವನ ಸರಿ ಇರ್ಬೇಕಲ್ವಾ, ಅದಕ್ಕೆ ಈ ರೀತಿ ಮಾಡಿದೆ ಅಂತ ಸಾವಿತ್ರಿ ಅವ್ರು ಹೇಳ್ತಾ ಇರ್ತಾರೆ. ಹಾಗೆ ಮನೆಯವ್ರಿಗೆ ಏನಾರು ಸತ್ಯ ಗೊತ್ತಾದ್ರೆ ನಮ್ಮ ರಾಧನ್ ಲೈಫ್ ಏನಾಗ್ಬೋದು ಅಂತ ಸಾವಿತ್ರಿ ಅವ್ರು ಹೇಳ್ತಿರ್ಬೇಕಾದ್ರೆ, ಈ ಕಡೆ ಶರ್ಮಿಳನ್ ಸಹ ಹೌದು ರೀ, ಅತ್ತೆ ಹೇಳ್ತಿರೋದು ಕರೆಕ್ಟ್ ಆಗಿದೆ, ಪಾಪ ಅಲ್ವಾ ಊರ್ಮಿಳಾ ಅವರು ಎಲ್ಲನೂ ತನ್ನ ಮನಸ್ಸಲ್ಲಿ ಇಟ್ಕೊಂಡು ರಾಧನ್ಗೆ ಒಳ್ಳೇದು ಬಯಸ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಷ್ಟು ದೊಡ್ಡ ವಿಷಯನ ತನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾರಿಗೂ ಹೇಳ್ದಲೆ ಜೀವನ ಮಾಡ್ತಾ ಇದ್ದಾರೆ, ಇದು ಸಾಧಾರಣ ಕೆಲಸನ ರೀ, ಅರ್ಥ ಮಾಡ್ಕೊಳ್ಳಿ ಅಂತ ಶರ್ಮಿಳ ಹೇಳ್ತಿರ್ಬೇಕಾದ್ರೆ, ಸಾವಿತ್ರಿ ಸಹ ಹೌದು ಪ್ರಕಾಶ, ಅವಳು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಕೊಪ್ಪದ ಕೈಗೆ ಬುದ್ಧಿ ಕೊಡಬೇಡ, ಬೇರೆಯವ್ರನ್ನ ಅಪಾರ್ಥ ರೀತಿ ನೋಡಬೇಡ ಕಣೋ, ಅರ್ಥ ಮಾಡ್ಕೊಳ್ಳೋ, ಊರ್ಮಿಳವ್ರು ಮಾಡೋದು ರಾಧಂಗೆ ಒಳ್ಳೇದಾಗುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಶರ್ಮಿಳಾ ಇದನ್ನ ಗಾಢವಾಗಿ ಉಪಯೋಗಿಸ್ಕೊಂಡು ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಮಾಡ್ತೀನಿ ಅಂತ ಅಂದ್ಬಿಟ್ಟು ದುಡ್ಡು ಲೆಕ್ಕ ಹಾಕೋ ರೀತಿ ಆಕ್ಟಿಂಗ್ ಮಾಡ್ತಿರ್ಬೇಕಾದ್ರೆ, ಅದನ್ನು ಅಬ್ಸರ್ವ್ ಮಾಡಿ ಪ್ರಕಾಶ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡು ಶರ್ಮಿಳಾ, ಈ ವಿಷಯ ಇಟ್ಕೊಂಡು ನೀನೇನಾದರೂ ಮೂಗು ತೂರಿಸ್ಕೊಂಡು ಬಂದು ಅಥವಾ ನೀನು ದುರಾಸೆ ಬುದ್ಧಿ ಏನಾದರೂ ತೋರಿಸ್ತಂತೆ, ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ವಾರ್ನ್ ಮಾಡ್ತಾ ಇದ್ರೆ ಇವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ರಾಧಾ ಮತ್ತು ಕೃಷ್ಣ ಪೂಜೆನ ಮುಗಿಸ್ಕೊಂಡು ರೆಸ್ಟೋರೆಂಟ್ ಕಡೆ ಬರ್ತಾ ಇರಬೇಕಾದ್ರೆ, ರಾಧಾ ಯೋಚನೆ ಮಾಡ್ತಾ ಇರ್ತಾಳೆ, ಕಾರಲ್ಲಿ ಬರ್ತಿರ್ಬೇಕಾದ್ರೆ ಯಾರೊಬ್ಬ ವ್ಯಕ್ತಿ ಫಾಲೋ ಮಾಡೋದನ್ನು ಹೇಳಿದಾಗ ಕೃಷ್ಣ ನಿನ್ನ ಭ್ರಮೆ ಅಂತ ಹೇಳಿರ್ತಾನೆ. ಅದನ್ನು ನೆನ್ಪು ಮಾಡಿಕೊಂಡು, ಅಲ್ಲ ಆ ವ್ಯಕ್ತಿ ನಮ್ಮ ನಿನಕ್ಕೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ, ನಾನು ಸರಿಯಾಗಿ ಹೇಳಿದರೆ ಇವ್ರು ನೋಡಿದರೆ ಭ್ರಮೆ ಅಂತ ನನ್ನನ್ನೇ ಬೈದ್ಬಿಟ್ರು, ಇಲ್ಲೇನೋ ಆಗ್ತಿದೆ ಅನ್ನೋದು ಮಾತ್ರ ಗೊತ್ತು, ಆದರೆ ಏನಾಗ್ತಿದೆ ಅಂತ ಸರಿಯಾಗಿ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಬರಬೇಕಾದ್ರೆ ರಾಧಾ ಹಿಡ್ಬಿಟ್ಟು ಬೀಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಮ್ಮ ಅಂತ ಜೋರಾಗಿ ಕಿರ್ಸಿದಾಗ ಈ ಕಡೆ ಕೃಷ್ಣ ಅವಳನ್ನ ಹಿಡ್ಕೊಬಿಡ್ತಾನೆ. ರಾಧನ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಅವನ ಮುಖನ ಹಾಗೆ ನೋಡ್ತಾ ಇರಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಸರಿ ನಡೆಯೋಕ್ಕಂತೂ ಬರಲ್ಲ ರಾಧಾ, ನಿಂತ್ಕೊಳ್ಳೋಕ್ಕೂ ಬರಲ್ವಾ ಅಂತ ಅಂದ್ಬಿಟ್ಟು ಮುಖನ ಉಫ್ ಅಂತ ಮಾಡಿಕೊಂಡು ತಾನು ಪಡೆ ತಾನು ಬಿದ್ದಿದ್ದ ಹೂವು ಹಣ್ಣು ಕಾಯಿ ಎಲ್ಲನೂ ತೊಗೋತಾ ಇರ್ತಾಳೆ. ಹಾಗೆ ಹೇಳ್ತಾ ಇರ್ತಾಳೆ, ನಾನು ಹಿಡಿಯೋ ಬಿಡಲಿಲ್ಲ ಅಂತ ಅಂದಿದ್ರೆ ಇದೆಲ್ಲ ಮಿಸ್ ಆಗ್ತಿತ್ತೇನೋ ಅಂತ ಅನ್ಬೇಕಾದ್ರೆ, ಏನೋ ಕೊಡೋಣ ಅಂತ ಅಂತಿದೆಯಲ್ಲ ಅದೇನು ಅಂತ ಕೃಷ್ಣ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಬಿಡಿ, ನನ್ನನ್ನು ಹಿಡ್ಕೊಂಡ್ರಲ್ಲ, ಮೇ ಬಿ ನಾನು ಭಾರ ಆದ್ನೇನು ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಏನೊಂದು ಕಡೆ ಶರ್ಮಿಳಾ ಊರ್ಮಿಳನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಬೈತಾ ಇರ್ತಾಳೆ, ಇವಳೊಬ್ಳು ಬೆನ್ನಿಗತ್ತಿರೋ ಬೇತಾಳ, ಇವಳನ್ನ ಇಳಿಸೋಕ್ಕೂ ಆಗಲ್ಲ, ಓದ್ಕೊಂಡು ಊರು ತುಂಬ ಸುತ್ತೋಕ್ಕೂ ಆಗಲ್ಲ, ಹಂಗೆ ಟಾರ್ಚರ್ ಕೊಡ್ತಾಳೆ ಅಂತ ಅಂದ್ಬಿಟ್ಟು ರಿಸೀವ್ ಮಾಡ್ತಿರ್ಬೇಕಾದ್ರೆ, ಹಲೋ ಮೇಡಮ್, ಏನು ಗೊತ್ತಾ, ನೆನ್ನೆ ನಮ್ಮ ಅತ್ತೆ ಮಾವ ಹಾಸ್ಪಿಟ್ಲಿಗೆ ಹೋಗ್ತಿರ್ಬೇಕಾದ್ರೆ ರಾಧನ್ ಫೈಲ್ನ ತೊಗೊಂಡು ಹೋಗಿದ್ರು, ಅದನ್ನು ನೀತು ಅವ್ರು ನೋಡಿ ತುಂಬ ಟೆನ್ಷನ್ ಮಾಡಿಕೊಂಡು ಮನೇಲೆಲ್ಲ ರಾಧನ್ ಬಗ್ಗೆ ಕೇಳ್ತಾ ಇದ್ದಾರೆ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಅನ್ಬೇಕಾದ್ರೆ, ಇಲ್ಲ ಆ ರೀತಿ ಏನೂ ಆಗಿಲ್ವಲ್ಲ ಅಂತ ಊರ್ಮಿಳಾ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಇರಿ ಮೇಡಮ್, ಡ್ರಾಮಾ ಮಾಡಬೇಡಿ, ನಮ್ಮ ರಾಧಂದು ವಿಶೇಷ ಜಾತಕ, ಹಾಗೆ ಈ ವಿಷಯ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬಾರ್ದು ಅಂತ ರಹಸ್ಯವಾಗಿ ಇಡೋಕ್ಕೋಸ್ಕರ ನಮ್ಮ ಮನೆಗೆ ನೀವು ಬಂದಿದ್ದೆ ಹೇಳಿದ್ದು ತಾನೇ ಅಂತ ಅನ್ಬೇಕಾದ್ರೆ, ಅವಳ ಮಾತನ್ನ ಕೇಳಿ ಇವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇವಳ ಮಾತನ್ನ ಕೇಳಿ ಊರ್ಮಿಳಾ ಶಾಕ್ ಆಗಿ, ಹೆಂಗಸು ನಾನು ಅಂದ್ಕೊಂಡಂಗಿಲ್ಲ, ಇವಳನ್ನ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಶರ್ಮಿಳಾ ಹೇಳ್ತಾ ಇರ್ತಾಳೆ, ನೋಡಿದ್ರೆ ಮೇಡಮ್ ಈ ರೀತಿ ಮೌನವಾಗಿದ್ದೀರಾ ಅಂತ ಅಂದರೆ ನಾನು ಅಂದಿದ್ದೆಲ್ಲ ನಿಜ ತಾನೇ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ದೊಡ್ಡ ಮನೆಗಳ ರಹಸ್ಯಗಳೆಲ್ಲವೂ ಸಹ ದೊಡ್ಡದಾಗಿರುತ್ತವೆ, ಅದನ್ನೆಲ್ಲ ಮುಚ್ಚಿಡಬೇಕು ಅಂತ ಅಂದರೆ ನಮ್ಮ ಕೈ ಬೆರಳುಗಳೆಲ್ಲವೂ ಸಹ ತುಂಬಿರಬೇಕು ಮೇಡಮ್ ಅಂತ ಆಸೆ ಪಡ್ತಿರ್ಬೇಕಾದ್ರೆ, ಅವಳ ಆಸೆ ಏನು ಅಂತ ಗೊತ್ತಾಗಿ ಊರ್ಮಿಳನಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬರ್ತಾ ಇರುತ್ತೆ. ಹಾಗೆ ಏನು ಮಾತಾಡೋದು ಸೈಲೆಂಟ್ ಆಗಿ ಶರ್ಮಿಳಾ ಮಾತನ್ನ ಊರ್ಮಿಳಾ ಕೇಳ್ತಾ ಇರಬೇಕಾದ್ರೆ ಶರ್ಮಿಳಾ ಹೇಳ್ತಾ ಇರ್ತಾಳೆ, ನಮ್ಮ ಬಾಯಿನ ನಾವು ಭದ್ರವಾಗಿ ಇಟ್ಕೋಬೇಕು, ಹಾಗೆ ಕೈನ ಭದ್ರವಾಗಿ ಇಟ್ಕೋಬೇಕು, ಬೇರೆಯವ್ರಿಗೆ ಈ ವಿಷಯನ ಗೊತ್ತಾಗದ ರೀತಿ ನೋಡ್ಕೋಬೇಕು ಅಂತಂದರೆ ನಮ್ಮ ಜೀವನದ ಭದ್ರತೆನ ನೀವು ನೋಡ್ಕೋಬೇಕು ಮೇಡಮ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಊರ್ಮಿಳಾ ಸಿಕ್ಕಾಪಟ್ಟೆ ಥಿಂಕ್ ಮಾಡಿ ತುಂಬ ಚಾಣಾಕ್ಷಿ ಇವಳು ಮಾಡ್ತೀನಿ ಅಂತ ಅಂದ್ಬಿಟ್ಟು, ಹೌದು ಶರ್ಮಿಳಾ, ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನಿನ್ನ ಭದ್ರತೆನ ನಾನು ನೋಡ್ಕೊಳ್ಳೇಬೇಕು. ಏನು ಗೊತ್ತಾ ಶರ್ಮಿಳಾ, ಒಂದು ಸಿಮ್ಮಿನ ಜೊತೆ ನಾವು ಕೈ ಜೋಡಿಸಿದಾಗ ಅದು ಹೆಂಗೆ ಹೇಳುತ್ತೆ ನಾನು ಕೇಳ್ಕೊಂಡಿರ್ಬೇಕು, ಅದನ್ನು ಬಿಟ್ಬಿಟ್ಟು ಕೈನ ಚಾಚಕ್ಕೆ ಅಂತ ಹೋಗ್ತಾ ಇದ್ರೆ ಆ ಸಿಮ್ಮಿನಿ ಕೈ ಬೆರಳು ಮಾತ್ರ ಅಲ್ಲ, ಅದನ್ನೇ ತಿಂದು ನುಂಗುವಷ್ಟು ಸ್ವಾಹ ಅದಕ್ಕಿರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಅಂತ ಅಂದಾಗ ಶರ್ಮಿಳನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ, ಇವ್ರಿಗೆ ಈ ತಂತ್ರ ಉಪಯೋಗಿಸಿದ್ರೆ ಆಗಲ್ಲ, ನಾನು ತಗ್ಗಿ ಬಗ್ಗೆ ನಡಿಬೇಕು, ದುರಾಸೆ ಪಡೋಕೆ ಹೋದರೆ ಏನಾದರೂ ಮಾಡಿಬಿಡ್ತಾರೆ ಅಂತ ಯೋಚನೆ ಮಾಡ್ತಿದ್ರೆ, ಇನ್ನೊಂದು ಕಡೆ ಊರ್ಮಿಳಾ ಕಬ್ಬಣ ಸರಿಯಾಗಿ ತಾಗಿದೆ, ಕಬ್ಬಣ ಕಾದಾಗಲೇ ಇವಳನ್ನ ಸರಿಯಾಗಿ ಬಗ್ಗಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಊರ್ಮಿಳಾ
ಮತ್ತೆ ಹೇಳ್ತಾ ಇರ್ತಾಳೆ, ಹಲೋ ಹಲೋ ಏನು ಸೈಲೆಂಟ್ ಆಗಿಬಿಟ್ಟಲ್ಲ ಶರ್ಮಿಳಾ, ಈ ಪಾರ್ಟ್ನರ್ಶಿಪ್ ಜೊತೆ ಕೈ ಜೋಡಿಸಿದ ಮೇಲೆ ಈ ಶೇರು ಹಾಗೆ ಕಮಿಷನ್ನು ಇದೆಲ್ಲ ಇದ್ದೇ ಇರುತ್ತೆ ಆ ಥರ ಅಂತ ಹೇಳ್ತಿರ್ಬೇಕಾದ್ರೆ, ಆದರೆ ಹಾಗಾದರೆ ಏನು ಮಾಡಬೇಕು ಹೇಳಿ ಮೇಡಮ್ ಅಂತ ಅನ್ಬೇಕಾದ್ರೆ, ನನ್ನ ಸಂಪ್ರದಾಯದಲ್ಲಿ ಯಾರು ನಿಯತ್ತಾಗಿರ್ತಾರೆ ಅವರಿಗೆ ಆ ಕೈ ಬೆರಳಿಗೆ ವಜ್ರದುಂಗ ಗ್ಯಾರಂಟಿ ಅಂತ ಅನ್ಬೇಕಾದ್ರೆ, ಈ ಕಡೆ ಶರ್ಮಿಳನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಶರ್ಮಿಳಾ ಸಿಕ್ಕಾಬಟ್ಟೆ ಖುಷಿಯಿಂದ ಏನು ಹೇಳ್ತಿದ್ರೆ ಮೇಡಮ್ ಅನ್ಬೇಕಾದ್ರೆ, ಊರ್ಮಿಳಾ ಹೇಳ್ತಾ ಇರ್ತಾಳೆ, ನೋಡು ಶರ್ಮಿಳಾ ನಿನಗೆ ಬೇಕಾಗಿರೋದು ಐಷಾರಾಮಿ ಬದುಕು ಜೊತೆಗೆ ಸಿಕ್ಕಾಬಟ್ಟೆ ಒಡವೆ ಅಷ್ಟೇ ತಾನೇ ಅಂತ ಅಂದಾಗ, ಅಯ್ಯೋ ಮೇಡಮ್ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ಎಷ್ಟು ಚೆನ್ನಾಗಿ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ನಾನೇನು ಹೇಳ್ದಲೆ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಬಿಡಿ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಏನು ಮಾಡಬೇಕು ಹೇಳಿ ಮೇಡಮ್ ಅದನ್ನೇ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ವೆರಿ ಸಿಂಪಲ್, ರಾಧವಿ ಯಶ ಈ ದಿವಾನ್ ಮಹಲ್ ಇರೋ ಯಾರಿಗೂ ಸಹ ಗೊತ್ತಾಗಬಾರ್ದು, ಆ ರೀತಿ ನೋಡ್ಕೋಬೇಕು. ಒಂದು ವೇಳೆ ಏನಾದರೂ ಗೊತ್ತಾಯಿತು ಅಂತಂದರೆ ನನ್ನಲ್ಲಿರೋ ಚಕ್ರಯುದ್ಧ ಬಲೆಗೆ ಸಿಕ್ಕಿದೆಯಾ, ಖಂಡಿತ ಹೊರಗಡೆ ಕಳಿಸಲ್ಲ ಅಂತ ಅಂದಾಗ, ಅಯ್ಯೋ ಮೇಡಮ್ ಆ ರೀತಿ ಎಲ್ಲ ಮಾಡಬೇಡಿ, ಈ ವಿಷಯ ಎಲ್ಲೂ ಲೀಕ್ ಆಗ್ದಂಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಓಕೆ ಸರಿ ಆಯಿತು ಬಾಯ್ ಅಂತ ಇನ್ನೊಂದು ಕಡೆ ಊರ್ಮಿಳಾ ಫೋನ್ ಕಟ್ ಮಾಡಿದರೆ, ಈ ಕಡೆ ಶರ್ಮಿಳನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಚಿನ್ನದ ಕೋಳಿ ಮೊಟ್ಟೆ ಇಡುತ್ತೆ ಅಂತ ಅದನ್ನು ಬಗ್ದು ನೋಡೋವಷ್ಟು ದಡ್ಡಿ ನಾನಲ್ಲ, ನನಗಂತೂ ಚಿನ್ನದ ಮೊಟ್ಟೆ ಸಿಕ್ಕಿದ್ರೆ ಅಷ್ಟೇ ಸಾಕು ಜೀವನಕ್ಕೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪ್ರಕಾಶ ತನ್ನ ತಂಗಿ ರಾಧನ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ, ರಾಧಾ ಫೋನ್ ಬಿಟ್ಟು ಎಲ್ಲೋ ಹೋಗಿರ್ಬೇಕಾದ್ರೆ ಕೃಷ್ಣ ನೋಡ್ತಾನೆ, ಅವ್ರ ಅಣ್ಣ ಕಾಲ್ ಮಾಡ್ತಿದ್ದಾರಲ್ಲ, ಮೇ ಬಿ ಹೇಗಿದೆಯಾ ಅಂತ ಕೇಳಕ್ಕೆ ಮಾಡಿದ್ದಾರೆ, ಪರವಾಗಿಲ್ಲ ಅಂದ್ಬಿಟ್ಟು ಅವನೇ ರಿಸೀವ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಪ್ರಕಾಶ ಹೇಳ್ತಾ ಇರ್ತಾನೆ, ರಾಧಾ ಹೇಗಿದೆಯಾ, ಅಲ್ಲೆಲ್ಲ ಕ್ಷೇಮವಾಗಿದೆಯಾ, ನಿನ್ನ ಗಂಡ ನಿನ್ನ ಗೋಳಿಕೋತಿಲ್ಲ ತಾನೇ ಅಂತ ಅನ್ಬೇಕಾದ್ರೆ, ಕೃಷ್ಣ ನಗಾಡ್ಕೊಂಡು, ಏನು ಪ್ರಕಾಶ್ ಅವರೇ ನಾನೆಲ್ಲ ಗೋಳಿಕೋತಾ ಇರೋದು, ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಿಮ್ಮ ತಂಗಿನ ನನ್ನನ್ನು ಗೋಳಿಕೋತಿದ್ದಾರೆ. ಅಲ್ಲ ಪ್ರಕಾಶ್ ಅವರೇ, ನಿಮ್ಮ ತಂಗಿಗೆ ಒಂದು ರೋಡ್ ಕ್ರಾಸ್ ಮಾಡೋದು ಹೇಳ್ಕೊಟ್ಟಿಲ್ವಾ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಎಷ್ಟು ಭಯ ಪಡ್ತಿರೋ ನಿಮಗೆ ಗೊತ್ತಾ ಅಂತ ಅಂದಾಗ ಪ್ರಕಾಶನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಸರಿಯಾಗಿ ನೆಟ್ಟಗೆ ನಡೆಯೋದು ಬರೋದಿಲ್ಲ, ಏನಂತ ಹೇಳಿ ಕಲಿಸ್ಕೊಟ್ಟಿದ್ದೀರಾ, ಕಾಟ ಕೊಡ್ತಾಳೆ ಅಂತ ಅನ್ಬೇಕಾದ್ರೆ, ನನ್ನ ತಂಗಿ ಆ ರೀತಿ ಯಾರಿಗೂ ಕಾಟ ಕೊಡಲ್ಲ ಅಂತ ಪ್ರಕಾಶ ಹೇಳ್ತಿರ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡಿ, ಆ ರೀತಿ ಎಲ್ಲ ಸ್ವಲ್ಪ ಧೈರ್ಯ ಕಮ್ಮಿ ಅಂತ ಹೇಳ್ತಾ ಇದ್ರೆ ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಪ್ರಕಾಶ ಹೇಳ್ತಾ ಇರ್ತಾನೆ, ಮೊದಲು ನಮ್ಮ ರಾಧಾ ಈ ರೀತಿ ಇರಲಿಲ್ಲ, ಮೊದಲಿನ ಥರ ಇದ್ದಿದ್ದು ನೋಡಿದರೆ ನೀವು ಈ ಮಾತನ್ನ ಖಂಡಿತ ಕನ್ಸಲು ಅಂತಿರಲಿಲ್ಲ ಅಂತ ಅಂದಾಗ, ವಾಟ್ ಏನು ಹೇಳ್ತಿದ್ರೆ, ಹಾಗಾದರೆ ರಾಧಾ ಮುಂಚೆ ಯಾವ ರೀತಿ ಇದ್ಲು ಅಂತಾಗ ಎಲ್ಲ ಹುಡುಗಿರ ಥರ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ಲು, ಅವಳಿಗೆ ಏನಾದರೂ ಇದು ಸರಿ ಅಂತ ಅನಿಸಿದ್ರೆ ಯಾವ ರೂಲ್ಸನ್ನು ಸಹ ಬ್ರೇಕ್ ಮಾಡ್ತಿರ್ಲಿಲ್ಲ, ಹಾಗೆ ಏನಾದರೂ ತಪ್ಪು ಅಂತ ಅನಿಸಿದ್ರೆ ಅದನ್ನೆಲ್ಲ ಮುರಿದು ಮುಂದೆ ಹೋಗ್ತಾ ಇದ್ಲು, ಒಳ್ಳೇದು ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಏನಕ್ಕೂ ತಲೆ ಕೆಡಿಸ್ಕೊತಿರ್ಲಿಲ್ಲ ಅಂತ ಅನ್ಬೇಕಾದ್ರೆ, ಓ ಆ ಥರ ಇದ್ರ ಅಂತ ಕೇಳಬೇಕಾದ್ರೆ ಅಂದರೆ ಅಂತ ಸ್ಟೋರಿನ ಹೇಳ್ತಾ ಇರ್ತೀನಿ. ಹಾಗೆ ಒಂದಿನ ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ರಾಧನ್ ಫ್ರೆಂಡಿಗೆ ಯಾರೋ ಲವ್ ಲೆಟ್ರ್ ಬರೆದಾಗ ಅವನಿಗೆ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟು ರಾಧಾ ವಾರ್ನ್ ಮಾಡ್ತಾ ಇರ್ತಾಳೆ, ಅಲ್ಲ ಅಪ್ಪ ಅಮ್ಮ ದುಡ್ಡು ಕಟ್ಟಿ ಓದಕ್ಕೆ ಕಳಿಸಿದ್ರೆ ನೀನು ಲವ್ ಲವ್ ಅಂತ ಹಿಂದೆ ಬಿದ್ದಿದೆಯಲ್ಲ, ಇವಳು ಹಿಂದೆ ಏನಾದರೂ ಬಿದ್ದರೆ ಕೈ ಕಾಲು ಮುರಿತೀನಿ ಅಂತ ಅವನಿಗೆ ವಾರ್ ಮಾಡಿ ಫ್ರೆಂಡ್ನು ಬೈಕೊಂಡು ಕರ್ಕೊಬರ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಒಂದು ರೋಡಲ್ಲಿ ಮಗು ಆಕ್ಸಿಡೆಂಟಾಗಿ ಬಿದ್ದಿರಬೇಕಾದ್ರೆ ಎಲ್ಲ ಜನಗಳು ಸಹ ಫೋಟೋನ ತೆಗೆದು ವಿಡಿಯೋ ವೈರಲ್ ಮಾಡ್ತಿರ್ತಾರೆ ಹೊರತು ಯಾರು ಸಹ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಆ ಮಗುನ ಅಡ್ಮಿಟ್ ಮಾಡೋದಿಲ್ಲ. ಅಷ್ಟೊತ್ತಿಗೆ ರಾಧಾ ಬರ್ತಾರೆ, ಬಂದು ನೋಡಿ ಸಿಕ್ಕಾಬಟ್ಟೆ ಬೈದ್ಬಿಟ್ಟು ಆ ಮಗುನ ಎತ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಬರ್ತಿರ್ಬೇಕಾದ್ರೆ ಪೊಲೀಸು ಸಹ ಹಿಂದೆ ಬರ್ತಾ ಇರ್ತಾರೆ. ಹಾಗೆ ಮತ್ತೆ ರಾಧಾ ಬಂದುಬಿಟ್ಟು ಹಾಸ್ಪಿಟಲ್ಗೆ ವೀಲ್ ಚೇರ್ ತೊಗೊಬನ್ನಿ ಡಾಕ್ಟರ್, ಇಟ್ಸ್ ವೆರಿ ಎಮರ್ಜೆನ್ಸಿ, ಮಗುಗೆ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಅಂದಾಗ ಡಾಕ್ಟ್ರು ಬಂದು ಆ ಮಗುನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಗುವಿನ ತಾಯಿ ಕೈ ಮುಗಿದು ನಿನ್ನಿಂದ ದೊಡ್ಡ ಉಪಕಾರ ಆಯಿತು ಅಂತ ಅಂದಾಗ, ತಲೆ ಕೆಡಿಸ್ಕೋಬೇಡಿ, ಮಗು ಹುಷಾರಾದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನು ಬಿಕ್ಕಿದ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ಏನಮ್ಮ ಆ ರೂಲ್ಸ್ನ ಬ್ರೇಕ್ ಮಾಡಿ ನೀನು ಈ ರೀತಿ ಬಂದೆಲ್ಲ, ಸಂಧಿಗೊಂದಿನೆಲ್ಲ ನುಂಗ್ಕೊಂಡು ಬಂದೆಲ್ಲ, ಆ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದೆ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರಿ ಹಣ, ರೂಲ್ಸ್ ಮಾಡಿರೋದೆ ಮನುಷ್ಯರಿಗೋಸ್ಕರ, ಮನುಷ್ಯ ಪ್ರಾಣನೇ ಇಲ್ಲ ಅಂತ ಅಂದಮೇಲೆ ಈ ರೂಲ್ಸು ರೆಗ್ಯುಲೇಷನ್ ಕಟ್ಕೊಂಡೇನು, ಈಗೇನು ಪೊಲೀಸು ಫೈನ್ ಮಾಡ್ತಾರೆ ಅಷ್ಟೇ ತಾನೇ, ಫೈನ್ ಹಾಕಿದರೆ ಕಟ್ಟಿದ್ರೆ ಆಯಿತು, ಒಟ್ಟಾರೆ ಮಗು ಉಳಿದ್ರೆ ಅಷ್ಟೇ ಸಾಕು ಅಂತ ಹೇಳಿದಾಗ ಆ ಮಾತೆಲ್ಲನೂ ಪ್ರಕಾಶ ಕೃಷ್ಣನಿಗೆ ಹೇಳ್ತಾ ಇರಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಈ ಕೃಷ್ಣ ಯೋಚನೆ ಮಾಡ್ತಾ ಇರ್ತಾನೆ, ರಾಧಾ ಹೀಗೆಲ್ಲ ಇದ್ರಾ, ನಾನೇ ಅವ್ರನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೀನಿ, ಹಾಗಾದರೆ ಯಾವ ರೀತಿ ಇದ್ರು ಅಂತ ನಾನೇ ಕೇಳ್ತೀನಿ ಅಂತ ಪ್ರಕಾಶನ ಹತ್ರ ಫೋನ್ ಕಟ್ ಮಾಡಿ ಬಂದು ರೂಮಲ್ಲಿ ಕೂತಿರ್ತಾನೆ. ಅಷ್ಟೊತ್ತಿಗೆ ರಾಧಾ ಬರ್ತಾಳೆ, ರಾಧಾ ಇಫ್ ಯು ಡೋಂಟ್ ಮೈ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದಾಗ, ಸುಮ್ಮನೆ ರೀ ಇವರೇ, ನನಗೆ ಗೊತ್ತು ನಾನು ಮಿಸ್ಸಾಗಿ ಬಿದ್ದಿದ್ದು, ಅದನ್ನೇ ಬೇಕು ಬೇಕು ಅಂತ ಬಿದ್ದೆ ಅಂತ ಅನ್ಕೋಬೇಡಿ ಅಷ್ಟೇ ತಾನೇ ಅಂತ ಹೇಳ್ತಾ ಇರ್ತಾಳೆ. ಈ ಕೃಷ್ಣ ಹೇಳ್ತಾ ಇರ್ತಾನೆ, ಈ ವಿಷಯನೇ ಮಾತಾಡಬೇಕು ಅಂತ ಬಂದ ರಾಧಾ, ಈ ರೀತಿ ಎಲ್ಲ ನಾನು ನಡ್ಕೊಳ್ಳೋದು ನಿನಗೊಂಥರ ಇಷ್ಟ ಆಗೋದು, ಅದೆಲ್ಲ ಮುಂದೆ ಕಷ್ಟ ಆಗೋದು ನನಗಿಷ್ಟ ಇಲ್ಲ, ಸ್ವಲ್ಪ ದಿನ ಅಷ್ಟೇ ತಾನೇ ನಾವಿರೋದು ಅಂತ ಹೇಳ್ಬೇಕಾದ್ರೆ, ನನಗಿಷ್ಟ ನಿಮಗೆ ಕಷ್ಟ, ಈ ಇಷ್ಟನೇ ಮುಂದೆ ನಿಮಗೆ ಇಷ್ಟ ಆಗುತ್ತೆ, ಅದೇ ನನ್ನ ನಂಬಿಕೆ ಅಂತ ಅನ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಕೃಷ್ಣ ರಾಧನ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಕೃಷ್ಣ ಹೇಳ್ತಾ ಇರ್ತಾನೆ, ಅಲ್ಲ ರಾಧಾ ಯಾವಾಗಲೂ ಗೊಣಗುಡ್ತಾ ಇದೆಯಲ್ಲ, ಅದೇನು ಸರಿಯಾಗಿ ಹೇಳು ಅಂತ ಅನ್ಬೇಕಾದ್ರೆ, ಸರಿಯಾಗಿರೋ ವಿಷಯ ಆದರೆ ಹೇಳ್ತಿದ್ದೆ, ಇದು ಸರಿ ಇಲ್ಲ ಅದಕ್ಕೆ ಗೊಣಗ್ತಿದ್ದೀನಿ ಅಂತ ಅಂದಾಗ, ಹಂಗೆ ಬೇರೆ ಇದೆಯಾ, ಹಾಗಾದರೆ ಸರಿಯಾಗಿರೋ ಒಂದು ಕ್ವಶನ್ ಕೇಳ್ತೀನಿ ಉತ್ತರ ಹೇಳ್ತೀಯಾ ಅಂತ ಅನ್ಬೇಕಾದ್ರೆ, ಅದೇನು ಕೇಳಿ ಅಂತ ಆಗ ರಾಧಾ ಹೇಳ್ತಾ ಇರ್ತಾಳೆ. ಹೀಗೆ ಕೃಷ್ಣ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ರಾಧಾ, ಬೆಳಗ್ಗೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಏನಕ್ಕೆ ಎತ್ರುಕೊಂಡ್ರಿ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ.
ಅಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರು ಎಷ್ಟು ಚೆನ್ನಾಗಿ ರೋಡ್ ಕ್ರಾಸ್ ಮಾಡ್ತಾರೆ ಗೊತ್ತಾ? ಅವ್ರಿಗೆ ಸ್ವಲ್ಪನೂ ಭಯನೇ ಇರಲ್ಲ ಅಂತ ಅಂದಾಗ, ಹಾಗೆ ನಿನಗೇನಕ್ಕೆ ಭಯ? ಮುಂಚೆಯಿಂದಲೂ ಇದೇ ರೀತಿ ಭಯನಾ ಅನ್ಬೇಕಾದ್ರೆ? ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಅಂತ ಅಂದರೆ ಏನು ವಿಷಯ ಹೇಳು? ನನ್ನ ಹತ್ರ ನೀನು ಏನು ಬೇಕಾದರೂ ಶೇರ್ ಮಾಡಿಸ್ಕೋಬೋದು. ಅದನ್ನು ಮುಚ್ಚುಮರೆಯಿಲ್ಲದೆ ಹೇಳು ಅಂತ ಕೃಷ್ಣ ಕೇಳ್ತಾ ಇರ್ತಾನೆ. ಹಾಗೆ ರಾಧಾ ಹೇಳ್ತಾ ಇರ್ತಾಳೆ, ನನ್ನ ಜೀವನದಲ್ಲಿ ಆಗಿದ್ದ ಘಟನೆನ ಹೇಳ್ತೀನಿ ಅಂತ ಅನ್ಬೇಕಾದ್ರೆ, ಹೌದು ಅದೇನು ಹೇಳು ಅಂತ ಅನ್ಬೇಕಾದ್ರೆ, ನಾನು ಮೊದಲಿನ ಥರ ಈ ರಾಧಾ ಅಲ್ಲ, ಈ ರಾಧಾನೇ ಬೇರೆ, ನೀವು ನೋಡ್ತಾ ಇರೋ ರಾಧಾನೇ ಬೇರೆ ಅಂತ ಅಂದಾಗ, ವಾಟ್ ಏನು ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ, ಎಲ್ಲರ ಥರ ಖುಷಿಯಾಗಿ ನಾನು ಇದ್ದೆ ರೀ, ಆದರೆ ಒಂದಿನ ಆಕ್ಸಿಡೆಂಟ್ ಆಯಿತು, ನನ್ನ ಜೀವನನೇ ಬದಲಾಯಿತು, ನನ್ನ ಜೀವನನೇ ಅದು ಕಿತ್ಕೊತ್ತು ಅಂತ ಅಂದಾಗ ಕೃಷ್ಣನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ರಾಧಾ ಹೇಳ್ತಾ ಇರ್ತಾಳೆ, 5 ವರ್ಷದ ಹಿಂದೆ ಖುಷಿಯಾಗಿ ನಾನು ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ಲಾರಿ ಬಂದು ನನಗೆ ಆಕ್ಸಿಡೆಂಟ್ ಮಾಡ್ತು, ಆವಾಗ ಬಿದ್ದೆ, ಈ ರೀತಿ ಆಕ್ಸಿಡೆಂಟ್ ಆಯಿತು ಅಂತ ಅಂದಾಗ ಈ ಕಡೆ ಕೃಷ್ಣನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅವಾಗಿಂದ ನನ್ನ ಜೀವನ ಈ ರೀತಿ ಆಯಿತು ಇವರೇ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, 5 ವರ್ಷದಿಂದ ನಿನಗೂ ಇದೇ ರೀತಿ ಆಯ್ತಲ್ವಾ ಅಂದಾಗ, ಹೌದು ಅವಾಗಿಂದ ನನಗೆ ಲಾರಿ ಆಕ್ಸಿಡೆಂಟ್ ಅಂದರೆ ಸಿಕ್ಕಾಬಟ್ಟೆ ಭಯ, ಜೀವ ನಡ್ಗ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಕೃಷ್ಣ ಲಕ್ಕಿ ಚಾಮ್ನ ನೆನ್ಪು ಮಾಡ್ಕೋತಾ ಇರ್ತಾನೆ. ಹಾಗೆ ತುಂಬ ಹೆದರಿಕೆಯಿಂದ ರಾಧಾ ನೀರು ಕುಡಿತಿರ್ಬೇಕಾದ್ರೆ, ಆಗಿರೋ ಘಟನೆ ನಾನು ನೆನ್ಪು ಮಾಡ್ಕೋಬೇಡ ರಾಧಾ ಅಂತ ಅನ್ಬೇಕಾದ್ರೆ, ನಿಮಗೆ ಗೊತ್ತಿಲ್ಲ ರೀ ಕೆಲವು ಘಟನೆಗಳು ನಮ್ಮ ಮನಸ್ಸನ್ನ ಹಿಂಡ್ತಾ ಇರ್ತವೆ ಅಂತ ಅನ್ಬೇಕಾದ್ರೆ, ಕೃಷ್ಣ ಹೌದು ನಮ್ಮ ಮನಸ್ಸಲ್ಲಿ ಕಲೆಗಳು ಹೇಗೆ ಕಲೆಗಳು ಮಾಯ ಆಗಲು ಆದಷ್ಟು ಬೇಗ ಹಂಗೆ ಇದೆವು, ಇವು ಸಹ ಘಟನೆಗಳು ಹಿಂಡ್ತಾ ಇರ್ತವೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕೃಷ್ಣ ನೋಡು ನಿನಗೆ ಸಮಾಧಾನ ಮಾಡೋದು ಬಿಟ್ಟು ನಾನು ತುಂಬ ಬೇಜಾರು ಮಾಡ್ಕೋತಿದ್ದೀನಿ, ಹೆದರ್ಕೊಂಡೇ ಆಗಲ್ಲ, ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಇದನ್ನೆಲ್ಲ ಮರಿಬೇಕು ಅಂತ ಅಂದಾಗ ನನಗೆ ತುಂಬ ಟೈಮ್ ಬೇಕು ಇವ್ರೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಕೃಷ್ಣ ಹೇಳ್ತಾ ಇರ್ತಾನೆ, ನಿಮ್ಮ ಪೂರ್ತಿ ಜೀವನ ಸರಿಯಾಗಬೇಕಂದ್ರೆ ನೀನು ಬೇರೆ ಕಡೆ ಮನಸ್ಸನ್ನ ಡೈವರ್ಟ್ ಮಾಡ್ಕೋ, ಅವಾಗ ನಿನ್ನ ಲೈಫಲ್ಲಿ ನಡೆದಿರೋ ಘಟನೆಗಳು ಮರ್ತೋಗುತ್ತೆ ಅಂತ ಅಂದಾಗ, ಹಾಗಾದರೆ ಇವ್ರೆ ನೀವು ಏನಾದರೂ ಪೂರ್ತಿ ಜೀವನನ ನೀವು ಬಿಸ್ನೆಸ್ ಕಡೆ ಏನಾದ್ರು ಡೈವರ್ಟ್ ಮಾಡಿದ್ದೀರಾ? ಇಲ್ಲ ತಾನೇ, ನಿಮ್ಮ ಹಳೆ ನೆನಪನ್ನೆಲ್ಲ ನೆನಪಿಸ್ಕೋತೀರಾ ಅಂತ ಅಂದಾಗ ಕೃಷ್ಣ ಲಕ್ಕಿ ಚಾಮ್ನ ನೆನಪಿಸ್ಕೊಂಡು ಸಿಕ್ಕಾಬಟ್ಟೆ ಒಳಗೆ ಸಂಕಟ ಪಡ್ತಾ ಇರ್ತಾನೆ. ಹಾಗೆ ಕೃಷ್ಣ ಐನೋ ಇದನ್ನೆಲ್ಲ ಮರೆಯೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ, ನಮ್ಮ ಸುಖ ದುಃಖ ಎಲ್ಲನೂ ಹಂಚ್ಕೊಂಡು ಜೀವನದಲ್ಲಿ ಮುಂದೆ ನಡೆಯೋ ಸಂಗಾತಿ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ರಾಧೆ ಹೇಳ್ತಾ ಇರ್ತಾಳೆ. ಅವಳ ಮಾತನ್ನ ಕೇಳಿ ತುಂಬ ಆಶ್ಚರ್ಯದಿಂದ ಕೃಷ್ಣ ರಾಧನ್ ಮುಖ ನೋಡ್ತಾ ನಿಂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.